Hi, hello everybody. Welcome to Vikas Commerce Tutorials and I am Mr. Vikas Mandke here. ಸೊ ಸ್ನೇಹಿತರೆ, ಇವತ್ತಿನ ಸೆಷನ್ ಏನಪ್ಪಾ ಅಂದರೆ ಈಗ ತಾನೇ ಇಂಗ್ಲೀಷ್ ಪೇಪರ್ನ ಬರ್ತಾ ಇದ್ದೀರಿ. ಆ್ಯನ್ಯುವಲ್ ಎಕ್ಸಾಮಿನೇಷನ್ 2024 13th ಮಾರ್ಚ್ ಇಂಗ್ಲೀಷ್ ಪೇಪರ್ನ ಬರ್ತಾ ಇದ್ದೀರಿ. ಇಂಗ್ಲೀಷ್ ಪೇಪರ್ ವಾಸ್ ಡ್ಯಾಮ್ ಈಸಿ, ವೆರಿ ಈಸಿ ಇತ್ತು. ಗ್ರಾಮರ್ ಕೂಡ ವೆರಿ ಈಸಿಯೆಸ್ಟ್ ಸೆಕ್ಷನ್. ನೋಟ್ ಮೇಕಿಂಗ್ ಆಗಿರ್ಬೋದು, ಡೈಲಾಗ್ ರೈಟಿಂಗ್, ರಿಪೋರ್ಟ್ ರೈಟಿಂಗ್, ಅದಾದ ನಂತರ ನಿಮ್ಮ ಪ್ಯಾಸೇಜ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಈಸಿಯಾಗಿ ಬಂದಿತ್ತು ಅಂತೇಳಿ ನಾವು ಕ್ವಶನ್ ಪೇಪರ್ನ ನೋಡಿದಾಗ ಗೊತ್ತಾಗ್ತದೆ. ಸೊ ಅದರ ಕೀ ಆನ್ಸರ್ಸ್ ಏನೇನು ಆಗಬಹುದು ಗ್ರಾಮರ್ ಸೆಕ್ಷನ್ ಮತ್ತು ಈ ಮಲ್ಟಿಪಲ್ ಚಾಯ್ಸ್ ಮ್ಯಾಚ್ ದಿ ಫಾಲೋವಿಂಗ್ ಕೀ ಆನ್ಸರ್ಸ್ಗಳು ಏನೇನು ಆಗಬಹುದು ಅಂತೇಳಿ ನಿಮ್ಮ ಮುಂದೆ ನಾವು ಈಗ ಬರ್ತಾ ಇದ್ದೀವಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ನಾವು ಕಳಿಸುವಂತಹ ಈ ರೀತಿ ಅಮೇಜಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬಂದು ತಲುಪ್ತದೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ನೀವು ಅಲ್ಲಿ ಜಾಯ್ನ್ ಆಗಬಹುದು. ಇಂಪಾರ್ಟೆಂಟ್ PDFs ಕೂಡ ನಾವು ಅಲ್ಲಿ ಕಳಿಸ್ತಾ ಇರ್ತೀವಿ. ಸೊ while late, let us start our today's session. Welcome to Vikas Commerce Tutorials. ಓಕೆ ವಿದ್ಯಾರ್ಥಿಗಳೇ, ಕೀ ಆನ್ಸರ್ನ ನೋಡುವಂತಹ ಸಮಯ. ಸೊ ಮಲ್ಟಿಪಲ್ ಚಾಯ್ಸ್ ಅಂದರೆ ಸ್ಟಾರ್ಟ್ ಮಾಡ್ತೀನಿ. ಇದು 2024 ಇಂಗ್ಲೀಷ್ ಇದೇ ವರ್ಷ ಇವತ್ತೇ ಬರೆದು ಬಂದಿರುವಂಥ ಪೇಪರ್ ಅದ. ಸೊ ಇವತ್ತಿನ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಯಾವ ರೀತಿ ಇದ್ದಪ್ಪ ಅಂದರೆ, ನಂಬರ್ 1, ಡ್ಯಾಶ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಲೈಟ್. ಡ್ಯಾಶ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಲೈಟ್. ರೊಸಾಲಿನ್, ಜೂಲಿಯಟ್, ರೋಮಿಯೋ, ಸನ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಜೂಲಿಯಟ್ ಆಗ್ತದೆ. ಜೂಲಿಯಟ್ ಟೀಚಸ್ ಟಾರ್ಚಸ್ ಟು ಬರ್ನ್ ಲೈಟ್. Is it clear? To burn bright. Question number 2. The criminal could not be executed because. Criminal could not be executed because. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಯಾಕಪ್ಪ ಅಂದರೆ ಮೊನಾಕೋ ಹ್ಯಾಡ್ ನೀದರ್ ಗಿಲೋಟೈನ್ ನಾರ್ ಆನ್ ಎಕ್ಸಿಕ್ಯೂಷನರ್ ಅಂತ ಕರಿತೀವಿ. ಸೊ ಸರಿಯಾದ ಆಪ್ಷನ್ ಈಸ್ ಸಿ ಫಾರ್ ಕ್ವಶನ್ ನಂಬರ್ 2. Next, coming to question number 3, multiple choice 3. The souls of children did dwell in the house of. The souls of children dwell in the house of tomorrow. The correct answer here is tomorrow, yesterday, today, dreams. ಯಾವ್ದು ಕರೆಕ್ಟ್ ಆನ್ಸರ್ ಅಲ್ಲಿ ಟುಮಾರೋ ಆಗಬೇಕು. ನೆಕ್ಸ್ಟ್ 4ನೇದು, ವಿಚ್ ಈಸ್ ದ ಲರ್ನಿಂಗ್ ಸೆಂಟರ್ ಸ್ಟಾರ್ಟೆಡ್ ಬೈ ಟಗೋರ್. ಟಗೋರ್ ಅವರು ಸ್ಟಾರ್ಟ್ ಮಾಡಿರುವಂತಹ ಲರ್ನಿಂಗ್ ಸೆಂಟೆನ್ಸ್ ಯಾವುದು? ವೆರಿ ಸಿಂಪಲ್. ಯಾವುದಪ್ಪ ಅಂದರೆ ಆಪ್ಷನ್ ಸಿ ಅಗೇನ್, ಶಾಂತಿನಿಕೇತನ್ ಇನ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ನಲ್ಲಿ ಶಾಂತಿನಿಕೇತನ್ ಅಂತೇಳಿ ಲರ್ನಿಂಗ್ ಸೆಂಟರ್ನ ಪ್ರಾರಂಭ ಮಾಡಿದ್ದು ಟಗೋರ್ ಅವರು. ಇಸ್ ಇಟ್ ಕ್ಲಿಯರ್? ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 5. ಮ್ಯಾಚ್ ಕಾಲಮ್ ಎ ವಿತ್ ಒನ್ ಆಫ್ ದಿ ಮ್ಯಾಚ್ ಇನ್ ದಿ ಫಾಲೋಯಿಂಗ್ ಕ್ವಶನ್ ಅನ್ನು ಈ ರೀತಿ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳಿದಾರೆ ಅವರು. ಒಂದು ಸ್ವಲ್ಪ ಲೆಂದಿ ಆಗಿರ್ಬೋದು ಇದು ನಿಮಗೆ. ಮ್ಯಾಚ್ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಇಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ಆಪ್ಷನ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಪೆಟ್ರಾ, ಜೂನಿಯಟೋ, ಮೆರಿಸೆಲಾ. ಸೊ ಎಲ್ಲಿ ಬರ್ತಾವು ಅಂತ ನೋಡ್ಕೊತ ಹೋಗಬೇಕು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ದಟ್ ಈಸ್ ಆಪ್ಷನ್ ಎ. ಬಿಕಾಸ್ ಫಸ್ಟ್ ಒನ್, ದಟ್ ಈಸ್ ಪೆಟ್ರಾ ಈಸ್ ರಿಲೇಟೆಡ್ ವಿತ್ ಸಿ, ಜುನೆಟೋ is related with A. ಅದಾದ ನಂತರ this Marisela is related with Villa. Is it clear? So 1 C ಇಲ್ಲಿ ಮ್ಯಾಚ್ ಆಗ್ತಾ ಇದೆ, ಸೆಕೆಂಡ್ ಈಸ್ ಎ, ಅದು ಮ್ಯಾಚ್ ಆಗ್ತಾ ಇದೆ, ಥರ್ಡ್ ಈಸ್ ಬಿ. ಇಸ್ ಇಟ್ ಕ್ಲಿಯರ್? ಸೊ ಜುನೈಟೋ ಮತ್ತು ಗೊಂಜಾಲ ನಿಮ್ಮ ಇದ್ರೊಳಗಡೆನೂ ಬಂದಿತ್ತು ನೋಡ್ರಿ. ಇದು ಎಲ್ಲಿ ರಿಪೋರ್ಟ್ ಕನ್ವರ್ಸೇಷನ್, ಸಾರಿ ರಿಪೋರ್ಟ್ ಅಲ್ಲ, ಜಸ್ಟ್ ಅ ಮಿನಿಟ್. ಇಲ್ಲಿ ರಿಪೋರ್ಟ್ ರೈಟಿಂಗ್ ಒಳಗಡೆ ರಿಪೋರ್ಟ್ ಒಳಗಡೆ ನೋಡ್ರಿ. ಸೊ ಜುನೈಟೋ ಮತ್ತು ಡಾನ್ ಗಂಜಾಲೋ ಜೊತೆ ಇಲ್ಲಿ ಕಾನ್ವರ್ಸೇಷನ್ ಆಗ್ತಾ ಇದೆ. ಇದ್ರ ಮೇಲೆ ನೀವು ಇದನ್ನ ಗೆಸ್ ಮಾಡಬಹುದು. ಯಾವುದೋ ಜುನೈಟೋ ಎಲ್ಲಿ ಬರಬೇಕಪ್ಪ ಅಂದರೆ ಎ, ಅಂದರೆ ಸೆಕೆಂಡ್ ಒನ್ ಈಸ್ ಎ. ಸೊ ಸೆಕೆಂಡ್ ಒನ್ ಇಲ್ಲಿ ಬಿ ಅದ ಕ್ಯಾನ್ಸಲ್ ಆಗ್ತದೆ, 2ರಾಗ 1 ಆಗಿರಬೇಕಾಗ್ತದೆ. ಸೊ ದಟ್ ಈಸ್ ಪೆಟ್ರಾ, ಆಮೇಲೆ ಜುನೈಟೋ, ಮೆರಿಕೆಲಾ. ಇಸ್ ಇಟ್ ಕ್ಲಿಯರ್? ಈ ರೀತಿ ಆಗ್ತದೆ. 5th ಆನ್ಸರ್ ಈಸ್ ಎ. ಕಮಿಂಗ್ ಟು 6th ಆನ್ಸರ್. ಇದು ಕೂಡ ಒನ್ ಆಫ್ ದಿ ಲೆಂದಿಯೆಸ್ಟ್ ಕ್ವಶನ್. ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್. ಸೀಕ್ವೆನ್ಸ್ ಅಂದರೆ ಸೀರಿಯಲ್ ವಿಚ್ ಮೇಡ್ ತಮನ್ನಾ ದ ಬೆಸ್ಟ್ ಪೋಯೆಟ್ ಆಫ್ ಹಿಸ್ ಟೈಮ್ಸ್. ಸೊ ತಮನ್ನಾ ಅವರನ್ನು ಬೆಸ್ಟ್ ಪೋಯೆಟ್ ಆಗಿ ಮಾಡಿರುವಂತಹ ಸೀಕ್ವೆನ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. 6ನೇ ಕ್ವಶನ್. ದಿಸ್ ಇಸ್ ಕರೆಕ್ಟ್ ಆನ್ಸರ್ ಈಸ್ ಡಿ. ಸೊ ಫಸ್ಟ್ ಬಸವಯ್ಯ ಅಂತ ಬರ್ತದೆ, ಅದಾದ ನಂತರ ಇವರೆಲ್ಲ ಬೇರೆ ಇವೆಂಟ್ಸ್ ಆಗಿರುವಂಥದ್ದು. ಈ ರೀತಿ ಇವೆಂಟ್ ಸೀಕ್ವೆನ್ಸಲ್ಲಿ ಬಂದಿರುವಂಥದ್ದು ಆಪ್ಷನ್ ಡಿ ನಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 7. ದ ಚೈಲ್ಡ್ಸ್ ಫುಟ್ ಈಸ್ ಡಿಫಿಟೆಡ್ ಆ್ಯಂಡ್ ಕಂಡೆಮ್ಡ್ ಟು ಲಿವ್ ಇನ್ ಅ ಶೂ ಮೀನ್ಸ್. ಇದರ ಅರ್ಥ ಕೇಳ್ತಾ ಇದ್ದಾರೆ ಅವರು. ಕ್ವಶನ್ ನಂಬರ್ 7. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಸೊಸೈಟಿ ಕ್ರಶಸ್ ಚೈಲ್ಡ್ಹುಡ್ ಡ್ರೀಮ್ಸ್ ಆ್ಯಂಡ್ ಫೋರ್ಸಸ್ ಪೀಪಲ್ ಇನ್ ಟು ರಿಜಿಟ್ ಮೌಲ್ಸ್. ಚೈಲ್ಡ್ ಫುಟ್ ಈಸ್ ಡಿಫಿಟೆಡ್ ಅಂದರೆ ಚೈಲ್ಡ್ಹುಡ್, ಇಲ್ಲಿ ಒಂದಾದ ಚೈಲ್ಡ್. ಇಸ್ ಇಟ್ ಕ್ಲಿಯರ್? ಈ ರೀತಿಯೂ ಅಂದಾಜು ಮ್ಯಾಗೂ ಮಾರ್ಕ್ ಮಾಡಬಹುದಿತ್ತು. ಸೊ ಕರೆಕ್ಟ್ ಆನ್ಸರ್ ಈಸ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 8.
ವಾಟ್ ಆರ್ ದ ಸ್ಟ್ರೀಟ್ಸ್ ಆಫ್ ಕೊಪಾಗಬಾನಾ ಡೆಕೋರೇಟೆಡ್ ವಿತ್ ಇನ್ ಬ್ರೆಜಿಲ್? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಕ್ವಶನ್ ನಂಬರ್ 8ಗೆ ಅಗೇನ್ ದ ಕರೆಕ್ಟ್ ಆನ್ಸರ್ ಈಸ್ ಎ, ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸಾಕ್ಸ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ 9ನೇದು, ರೂಫ್ ಹ್ಯಾಡ್ ಸ್ಪೆಂಟ್ 2 years ಆಸ್ ಅ ಬೈಸಿಕಲ್ ರಿಪೇರರ್ಸ್ ಅಪ್ರೆಂಟಿಸಿ ಇನ್, ಎಲ್ಲಿ ಅಂತ ಕೇಳಕತ್ತಾರ. ರೂಫ್ ಅನ್ನೋ ಒಬ್ಬ ವ್ಯಕ್ತಿ 2 ವರ್ಷ ಬೈಸಿಕಲ್ ರಿಪೇರ್ ಅಂಗಡಿಯಲ್ಲಿ ಅಪ್ರೆಂಟಿಸಿಪ್ ಮಾಡ್ತಾ ಇದ್ದಾನೆ. ಅಪ್ರೆಂಟಿಸ್ ಅಂದರೆ ವರ್ಕ್ ಮಾಡ್ತಾ ಇದ್ದಾನೆ ಬೇರೆಯವ್ರ ಕೈಯಲ್ಲಿ. ಅದು ಎಲ್ಲಿ ಅಂತ ಕೇಳಾಕತ್ತಾರೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಬಿ, ಅಟ್ ಪೋರ್ಟ್ ಹಾರ್ಕೋರ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 10, ಲಾಸ್ಟ್ ಮಲ್ಟಿಪಲ್ ಚಾಯ್ಸ್. ಡ್ಯಾಶ್ ವಾಸ್ ಅರಿವೋಲಿ ಸೆಂಟ್ರಲ್ ಕೋಆರ್ಡಿನೇಟರ್. ಯಾರು ಅರಿವೋಲಿ ಸೆಂಟ್ರಲ್ ಕೋಆರ್ಡಿನೇಟರ್ ಆಗಿದ್ರು ಅಂತೇಳಿ ಯಾರಾಗಿದ್ರಪ್ಪ ಅಂದರೆ ಎನ್ ಕಣ್ಣಮಲ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಆಪ್ಷನ್ ಸಿ. ಕಮಿಂಗ್ ಟು ಗ್ರಾಮರ್ ಸೆಕ್ಷನ್, ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11 ಗ್ರಾಮರ್ ಸೆಕ್ಷನ್ಗೆ ಆನ್ಸರ್ ಯಾವುದಾಗಬೇಕು? ರೈಟ್ ಫಾರ್ಮ್ ಆಫ್ ವರ್ಬ್ ಅಂತದ. ರೈಟ್ ಫಾರ್ಮ್ ಆಫ್ ವರ್ಬ್ ಕಂಪಲ್ಸರಿ 2 ಮಾರ್ಕ್ಸ್ಗೆ ಬರುವಂಥದ್ದು. ದ ಕ್ರಿಮಿನಲ್ ರೆಫ್ಯೂಸ್ ಟು ರನ್ ಅವೇ ಫ್ರಮ್ ದ ಪ್ರಿಸನ್, ಅ ಪೆನ್ಷನ್ ಆಫ್ 600 francs ಪರ್ ಆ್ಯನಮ್. ಇಲ್ಲಿ ಫಿಕ್ಸ್ ಅಂತದ. ಸೊ ಏನಾಗಬೇಕು ಇಲ್ಲಿ? ಕಂಪಲ್ಸರಿ ಪಾಸ್ಟ್ ಟೆನ್ಸ್ ದಾಗ ಬರ್ತದ. ಸೊ ಆನ್ಸರ್ ವಾಸ್ ಫಿಕ್ಸ್ಡ್. ವಾಸ್ ಫಿಕ್ಸ್ಡ್. ಅದಾದ ನಂತರ ಪ್ರಿಸನರ್. ಪ್ರಿಸನರ್ ಅಂದರೆ ಅದು ಸಿಂಗ್ಯುಲರ್, ಇದು ಕೂಡ ಪಾಸ್ಟ್. ವಾಸ್ ಯಾವಾಗ ಬರ್ತದೆ? ಸಿಂಗ್ಯುಲರ್ ಇದ್ದಾಗ. ಇಸ್ ಇಟ್ ಕ್ಲಿಯರ್? ವೇರ್ ಯಾವಾಗ ಬರ್ತದೆ? ಪ್ಲೂರಲ್ ಇದ್ದಾಗ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಈಸ್ ವಾಸ್ ಗಿವನ್. ವಾಸ್ ಫಿಕ್ಸ್ಡ್. ದ ಪ್ರಿಸನರ್ ವಾಸ್ ಗಿವನ್ 1/3 ಆಫ್ ಹಿಸ್ annuity in advance. ಸೊ ವಾಸ್ ಫಿಕ್ಸ್ಡ್ ಮತ್ತೊಂದು ವಾಸ್ ಗಿವನ್. ಓಕೆ, ಕಮಿಂಗ್ ಟು ಲಿಂಕರ್ಸ್. ಲಿಂಕರ್ಸ್ ಕೂಡ ಒನ್ ಆಫ್ ದಿ ಸಿಂಪಲೆಸ್ಟ್ ಕ್ವಶನ್ ಹಾಕಿದ್ರು. ಇಫ್ ತಮ್ಮಣ್ಣ ಬಾಟ್ 4 acres ಆಫ್ ಲ್ಯಾಂಡ್, ಬಸವಯ್ಯ ಆಲ್ಸೋ ಫಾಲೋಡ್ ಸೂಟ್. ಇಸ್ ಇಟ್ ಕ್ಲಿಯರ್? ಬಸವಯ್ಯ ಆಲ್ಸೋ ಅಂತ ಬರಬೇಕು. ಆಲ್ಸೋ ಫಾಲೋಡ್ ಸೂಟ್. ಆಮೇಲೆ ಅದಾದ ನಂತರ ಏನಾಯ್ತಪ್ಪ ಅಂದರೆ ಟು ಬಿಗಿನ್ ವಿತ್ ಈ ರೀತಿ ಬರಬೇಕು. ಸೆಕೆಂಡ್ ಇಲ್ಲಿ ಬಿಗಿನ್ ವಿತ್ ಅಂದರೆ 1ನೇದು ಆಲ್ಸೋ, 2ನೇದು ಬಿಗಿನ್ ವಿತ್, 3ನೇದು ಹವೆವರ್. ಆಲ್ಸೋ ಫಾಲೋಡ್ ಸೂಟ್. ಟು ಬಿಗಿನ್ ವಿತ್, ಆಲ್ ದಿಸ್ ಲುಕ್ಡ್ ಲೈಕ್ ಹೆಲ್ದಿ ಕಾಂಪಿಟೇಷನ್. However, gradually it rose to such a pace that there was no land left in the village. 4 acres ಲ್ಯಾಂಡ್ ತೊಗೊಂಬಂದ್ರು ಇವರು. ಸೊ ಬಸವಯ್ಯ ಕೂಡ ಅದನ್ನು ಫಾಲೋ ಮಾಡಿದ. ಸ್ಟಾರ್ಟಿಂಗ್ ಏನಾಯ್ತಪ್ಪ ಅಂದರೆ ಅದು ಕಾಂಪಿಟೇಷನ್ ಥರ ಕಾಣ್ತಾ ಇತ್ತು. ಬಟ್ ಮುಂದೆ ಹೋದಂಗೆ ಅದೇ ಯಾವುದೂ ಲ್ಯಾಂಡೇ ಉಳಿಲ್ಲ, ಇಲ್ಲಿ ಕಾಂಪಿಟೇಷನ್ ಬರಲಿಲ್ಲ, ಎಲ್ಲರೂ ಕೂಡ ಚಲೋ ಆಯಿತು ಅಂತ ಹೇಳಿ. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 13. ಇಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ನೋಡೋದಾದರೆ, ನಂಬರ್ 1 ಪಿಲಿಗ್ರಿಮ್ ಸಾಲ್. ಪಿಲಿಗ್ರಿಮ್ ಸಾಲ್ ಯಾವುದಕ್ಕೆ ಮ್ಯಾಚ್ ಆಗ್ತದೆ? ವೆನ್ ಯು ಆರ್ ಓಲ್ಡ್. ಡಿ ಆಪ್ಷನ್ಗೆ ಮ್ಯಾಚ್ ಆಗ್ತದೆ. ಅದಾದ ನಂತರ 2ನೇದು ಲೀಪ್ಸ್ ಆ್ಯಂಡ್ ಬೌಂಡ್ಸ್. ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಮ್ಯಾಚ್ ಆಗೋದು ಇ, ದಟ್ ಈಸ್ ವೆರಿ ಕ್ವಿಕ್ಲಿ. ಕ್ಲಿಯರ್? ನೆಕ್ಸ್ಟ್ ದ ಜೆಂಟಲ್ ಸನ್. ದ ಜೆಂಟಲ್ ಸನ್ ಮ್ಯಾಚ್ ಆಗೋದು ಮೇಕ್ಸ್ ಅರ್ತ್ ಹೆವನ್, ದಟ್ ಈಸ್ ಬಿ. ನೆಕ್ಸ್ಟ್ ಅದಾದ ನಂತರ ಆಲ್ ಆ್ಯಂಡ್ ಸಂಡ್ರಿ, 4th one, ಅದು ಮ್ಯಾಚ್ ಆಗೋದು ಎವ್ರಿ ಒನ್. ಆಲ್ ಆ್ಯಂಡ್ ಸಂಡ್ರಿ ಬರೋದು ಎವ್ರಿ ಒನ್. ನೆಕ್ಸ್ಟ್ ಮಾರ್ಕಸ್ ಇವೇ, ಇಲ್ಲಿ ಬರ್ತದೆ ಆಪ್ಷನ್ ಎ. ಸೊ ಇಲ್ಲಿ ಎಲ್ಲವೂ ಕೂಡ ಈ ರೀತಿ ಆಗ್ಬೇಕು ನೋಡ್ರಿ. First one is E, first one is D, second one is E, third one is B, fourth one is C, and fifth one is A. Okay, next. So 6 ಇದು 4 marks ಕ್ಯಾಟಗರಿಯನ್ನು ನಾನು ಸ್ಕಿಪ್ ಮಾಡ್ತೀನಿ. ಆಮೇಲೆ 6 marks ಸಮರಿಯನ್ನು ಕೂಡ ಸ್ಕಿಪ್ ಮಾಡ್ತೀನಿ. ಅಗೇನ್ ಸಮರಿ ವಾಸ್ ಆಸ್ಡ್ ಆನ್ ವಾಟರ್. ವೆರಿ ಫೇಮಸ್ ಕ್ವಶನ್ ಇದು ವಾಟರ್ ಮೇಲೆ. ಪ್ಯಾಸೇಜ್ ವಾಸ್ ವೆರಿ ಈಸಿ. 10 marks ಪ್ಯಾಸೇಜ್ ಬರ್ತದೆ. ನಾವು ವಿಡಿಯೋ ಸೆಕ್ಷನ್ ಕೂಡ ಮಾಡಿ ಹಾಕಿದ್ದೀವಿ. ಪ್ಯಾಸೇಜ್ ರೀಡಿಂಗ್ ಯಾವ ರೀತಿ ಮಾಡಬೇಕು ಅಂತ ವೆರಿ ಈಸಿ ಪ್ಯಾಸೇಜ್ ಕೊಟ್ಟಿದ್ರು ಅವರು. ಫಸ್ಟ್, ಹೂ ವಾಸ್ ದ ಫಸ್ಟ್ ವುಮೆನ್ ಟೀಚರ್ ಆಫ್ ಇಂಡಿಯಾ. ಇದಕ್ಕೆ ಪ್ಯಾಸೇಜ್ ಓದಬೇಕಾಗಿಲ್ಲ. ಫಸ್ಟ್ ವುಮೆನ್ ಟೀಚರ್ ಆಫ್ ಇಂಡಿಯಾ ಪ್ಯಾಸೇಜ್ ಓದಬೇಕಾಗಿಲ್ಲ. ಬಿಕಾಸ್ ಜನರಲ್ ನಾಲೆಜ್ ಸೆನ್ಸ್ ಅದ, ಕಾಮನ್ ಸೆನ್ಸ್ ಕ್ವಶನ್ ಅದ. ಯಾರಪ್ಪ ಅಂದರೆ ಸಾವಿತ್ರಿಬಾಯಿ ಫುಲೆ. ದ ಕರೆಕ್ಟ್ ಆನ್ಸರ್ ಈಸ್ ಸಾವಿತ್ರಿಬಾಯಿ. ಓಕೆ, ಸಾವಿತ್ರಿಬಾಯಿ ಫುಲೆ. ವೆನ್ ವಾಸ್ ಸಾವಿತ್ರಿಬಾಯಿ ಫುಲೆ ಬಾರ್ನ್? ಸಾವಿತ್ರಿಬಾಯಿ ಫುಲೆ ವಾಸ್ ಬಾರ್ನ್. ಈ ರೀತಿ ಬರೀರಿ. ನಾನು ಶಾರ್ಟ್ ಆದ ಆನ್ಸರ್ಸ್ ಬರಿತಾ ಇದ್ದೀನಿ, ನೀವು ಯಾವ ರೀತಿ ಆನ್ಸರ್ಸ್ ಬರೆದಿರಬೇಕು. ಸಾವಿತ್ರಿಬಾಯಿ ಫುಲೆ ವಾಸ್ ಬಾರ್ನ್. ಇಲ್ಲದ ನೋಡ್ರಿ. ಇನ್ ಇಂಡಿಯಾ ವಾಸ್ ಬಾರ್ನ್ ಆನ್ 3rd January 1831. So correct answer is 3rd January 1831. ನೆಕ್ಸ್ಟ್, whom did ಸಾವಿತ್ರಿಬಾಯಿ ಮ್ಯಾರಿ? ಅಂದರೆ ಸಾವಿತ್ರಿಬಾಯಿ ಅವರು ಮದುವೆ ಆಗಿದ್ದು ಯಾರನ್ನ? ಹಸ್ಬೆಂಡ್ ನೇಮನ್ನು ಕೇಳ್ತಾ ಇದಾರೆ ಅವರು. ಸಾವಿತ್ರಿಬಾಯಿ ಮ್ಯಾರಿಡ್ whom? ಇಲ್ಲದ ಸಾವಿತ್ರಿಬಾಯಿ ವಾಸ್ ಮ್ಯಾರಿಡ್. ಇಲ್ಲಿ ನೋಡ್ರಿ, ಸಾವಿತ್ರಿಬಾಯಿ ವಾಸ್ ಮ್ಯಾರಿಡ್ ಆಫ್ ಅಟ್ ದ ಏಜ್ ಆಫ್ 9 to a 12-year-old ಜ್ಯೋತಿರಾವ್ ಫುಲೆ. ಸೊ ಅವರು ಮದುವೆ ಆಗಿರೋದು ಯಾರನ್ನ? ಜ್ಯೋತಿರಾವ್ ಫುಲೆ. ಇಸ್ ಇಟ್ ಕ್ಲಿಯರ್? ಜ್ಯೋತಿರಾವ್ ಫುಲೆ ಅಂತೇಳಿ ಆನ್ಸರ್ ಆಗಬೇಕು. ನೆಕ್ಸ್ಟ್, ವಾಟ್ ಇಂಪ್ರೆಸ್ಡ್ ಸಾವಿತ್ರಿಬಾಯಿಸ್ ಹಸ್ಬೆಂಡ್ ಟು ಟೀಚರ್? ಇಲ್ಲಿದೆ ನೋಡ್ರಿ. ಅಗೇನ್, ಹರ್ ಥರ್ಸ್ಟ್ ಫಾರ್ ಲರ್ನಿಂಗ್ ಇಂಪ್ರೆಸ್ಡ್ ಹರ್ ಹಸ್ಬೆಂಡ್. ಹಸ್ಬೆಂಡ್ ಅಂದ್ರೆ ಯಾರು? ಜ್ಯೋತಿರಾವ್ ಫುಲೆ. ಸೊ ಜ್ಯೋತಿರಾವ್ ಫುಲೆ ಅವರಿಗೆ ಏನು ಇಂಪ್ರೆಸ್ ಆಯಿತು ಅಂತ ಕೇಳಾಕತ್ತಾರೆ. ಹರ್ ಥರ್ಸ್ಟ್ ಫಾರ್ ಲರ್ನಿಂಗ್. ಸೊ ಇಲ್ಲಿ ಆನ್ಸರ್ ಏನು?
ಹರ್ ಥರ್ಸ್ಟ್ ಫಾರ್ ಲರ್ನಿಂಗ್ ಅಂತ ಬರಬೇಕು. ಹರ್ ಥರ್ಸ್ಟ್ ಫಾರ್ ಲರ್ನಿಂಗ್ ಇಂಪ್ರೆಸ್ಡ್ ಹರ್ ಹಸ್ಬೆಂಡ್. ನೆಕ್ಸ್ಟ್, ವೇರ್ ವಾಸ್ ಸಾವಿತ್ರಿಬಾಯಿ ಟ್ರೈನ್ಡ್, ಅವ್ರಿಗೆ ಟ್ರೈನಿಂಗ್ ಅನ್ನು ಎಲ್ಲಿ ಕೊಡಲಾಯಿತು? ಹಾಗೇನು ಇದು ಕೂಡ ಹಿಂದಿನ ಪೇಜ್ ಮೇಲೆ ಅದ. ಟ್ರೈನ್ ಆಟ್ ಫರಾರ್ಸ್ ಇನ್ಸ್ಟಿಟ್ಯೂಟ್ ಇನ್ ಅಹಮದ್ನಗರ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? MS ಫರಾರ್ಸ್ ಇನ್ಸ್ಟಿಟ್ಯೂಟ್. ಈ ರೀತಿ ಬರೋದನ್ನು ಸಾಕು, ಅಥವಾ ಮುಂದೆ ಸ್ಟಿಲ್ ಸೇಫ್ ಆಗಿರಲಿಕ್ಕೆ ಆಟ್ ಅಹಮದ್ನಗರ್ ಅಂತಲೂ ಬರೀಬಹುದು. ಓಕೆ. ಹೌ ಮೆನಿ ಸ್ಟೂಡೆಂಟ್ಸ್ ವೇರ್ ಇನ್ ಅವರ್ ಫಸ್ಟ್ ಬ್ಯಾಚ್, ಅವರ ಮೊದಲನೇ ಬ್ಯಾಚ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಲಾಸ್ಟ್ ಏನದ ನೋಡ್ರಿ, ಸ್ಟೂಡೆಂಟ್ ಕನ್ಸಿಸ್ಟೆಡ್ ಆಫ್ 8 ಗರ್ಲ್ಸ್. ಎಷ್ಟು? 8 ಗರ್ಲ್ಸ್. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ 8 ಗರ್ಲ್ಸ್. ವಾಟ್ ಡಿಡ್ ಸಾವಿತ್ರಿಬಾಯಿ ಡೂ ವೆನ್ ಅವರ್ ಹಸ್ಬೆಂಡ್ ಪಾಸ್ಡ್ ಅವೇ, ಅವರ ಹಸ್ಬೆಂಡ್ ತೀರಿಕೊಂಡು ಹೋದಾಗ ಅವ್ರು ಏನು ಮಾಡಿದ್ರು? ಸೊ ಡೈರೆಕ್ಟ್ ನೀವು ಈ ಪ್ಯಾರಾಗ್ರಾಫ್, ಎರಡನೇ ಪ್ಯಾರಾಗ್ರಾಫ್, ಮೂರನೇ ಪ್ಯಾರಾಗ್ರಾಫ್ ಎಲ್ಲೂ ಇಲ್ಲ, ಇಲ್ಲದ. ಸಾವಿತ್ರಿಬಾಯಿ ಬ್ರೋಕ್ ಎಟ್ ಅನದರ್ ಟ್ಯಾಬು ವೆನ್ ಶಿ ಲೆಡ್ ದ ಫ್ಯೂನರಲ್ ಪ್ರೊಸೆಷನ್ ಆಫ್ ಅವರ್ ಹಸ್ಬೆಂಡ್ ಆಫ್ಟರ್ ಈ ಪಾಸ್ಡ್ ಅವೇ. ಸೊ ಪಾಸ್ಡ್ ಅವೇ ಅಂತದ, ಅಲ್ಲಿ ಪಾಸ್ಡ್ ಅವೇ ಅಂತ ಇತ್ತು ಕ್ವಶನ್. ಸೊ ಅದಾದ ನಂತರ ಶಿ ಕ್ಯಾರಿಡ್ ದ ಫ್ಯೂನರಲ್ ಮಡ್ ಪಾಟ್ ಹರ್ ಸೆಲ್ಫ್. ಸೊ ಇಲ್ಲಿ ಆನ್ಸರ್ ಏನಾಗಬೇಕು? ಶಿ ಕ್ಯಾರಿಡ್, ಏನು ಕ್ಯಾರಿ ಮಾಡಿದ್ರು? ಫ್ಯೂನರಲ್ ಮಡ್ ಪಾಟ್, ಫ್ಯೂನರಲ್ ಮಡ್ ಪಾಟ್ ಆ್ಯಂಡ್ ಲೆಡ್ ದ ಪ್ರೊಸೆಷನ್. ಈ ರೀತಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗ್ತದೆ. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಸಾವಿತ್ರಿಬಾಯಿ ಬ್ರಾಟ್ ಹರ್ ಸನ್ಸ್. ಇದು ಕೂಡ ವೆರಿ ಸಿಂಪಲ್ ಪ್ಯಾಸೇಜ್, ನೋಡೋಕತ್ತಂಗೆಲ್ಲ ಫೈನಾನ್ಸ್ ಆಗಿ ಬರ್ತದೆ ರೀ. ಕರೆಕ್ಟ್ ಆನ್ಸರ್ ಈಸ್ ಫಿಯಾನ್ಸೆ. ತನ್ನ ಮಗನಿಗೆ ಮುಂದಾಗುವಂತಹ ಒಂದು ಹುಡುಗಿಯನ್ನು ನೋಡಿರುತ್ತಾಳೆ ಅಂತ ಬರ್ತದೆ. ಫಿನಾನ್ಸಿ ಅಂತ ಕರಿತೀವಿ, ಫೈನಾನ್ಸ್ ಅಲ್ಲ, ಫಿಯಾನ್ಸಿ ಅಂತ ಕರಿತೀವಿ. ಆ್ಯಡ್ ಎ ಪ್ರಿಫಿಕ್ಸ್, ಇದು ಕೂಡ ನಾವು ನಮ್ಮ ವಿಡಿಯೋ ಸೆಷನಲ್ಲಿ ಮಾಡಿದ್ವಿ. ಪ್ರಿಫಿಕ್ಸ್ ಅಂದರೆ ಶಬ್ದಕ್ಕಿಂತ ಮುಂಚೆ. ಈಗ ಅಂಡರ್ಸ್ಟುಡ್ ಅಂತ ಶಬ್ದದ ಕರೆಕ್ಟಾ, ಒಂದು ಲೆಟರನ್ನು ಆ್ಯಡ್ ಮಾಡಬೇಕು, ಇದಕ್ಕಿಂತ ಮುಂಚೆ ಬರಬೇಕು, ಇದಾದ ನಂತರ ಅಲ್ಲ. ಅದು ಹೆಂಗೆ ಬರಬೇಕಪ್ಪ ಅಂದ್ರೆ ಅದು ಆ್ಯಂಟನಿಮ್ ಆಗಬೇಕು. ಆ್ಯಂಟನಿಮ್ ಅಂದರೆ ವಿರುದ್ಧಾರ್ಥಕ ಆಗಬೇಕು. ಸೊ ಕರೆಕ್ಟ್ ಆನ್ಸರ್ ಈಸ್ ಮಿಸ್ಅಂಡರ್ಸ್ಟುಡ್. ಇಸ್ ಇಟ್ ಕ್ಲಿಯರ್? ಸೊ 10 ಮಾರ್ಕ್ಸ್, ವೆರಿ ವೆರಿ ಕ್ಲಿಯರ್, ಈಸಿಯೆಸ್ಟ್ ಪ್ಯಾಸೇಜ್. 10 ಮಾರ್ಕ್ಸ್ ಇಲ್ಲಿ ಗ್ಯಾರಂಟಿ. 10 MCQs ಅದಾವ್ರಿ, ವೆರಿ ಸಿಂಪಲ್. ಅದಾದ ನಂತರ ಅಂಡರ್ಲೈನ್ಡ್ ವರ್ಡ್ಸ್ಗೆ ಬರ್ತೀನಿ. ಅಂಡರ್ಲೈನ್ ವರ್ಡ್ಸ್, ಸಾವಿತ್ರಿಬಾಯಿ ಫುಲೆ ಮ್ಯಾರಿಡ್ ಜ್ಯೋತಿರಾವ್ ಫುಲೆ ಹರ್ ಥರ್ಸ್ಟ್ ಫಾರ್ ಲರ್ನಿಂಗ್ ಇಂಪ್ರೆಸ್ಡ್ ಹಿಮ್. ಹಿಮ್ ಅಂದರೆ ಯಾರಿಲ್ಲಿ? ಹಿಮ್ ಅಂದರೆ ಇಲ್ಲಿ ಒಬ್ಬ ಅದನ್ರಿ, ಯಾರು? ಜ್ಯೋತಿರಾವ್ ಫುಲೆ. ಸೊ ಯರ್ ಕರೆಕ್ಟ್ ಆನ್ಸರ್ ಈಸ್ ಜ್ಯೋತಿರಾವ್ ಫುಲೆ. ಅದಾದ ನಂತರ ಸಾವಿತ್ರಿಬಾಯಿ ಕಂಡಕ್ಟೆಡ್ ಹರ್ ಅಂದರೆ ಯಾರು? ಇವರ ಸಾವಿತ್ರಿಬಾಯಿ ಫುಲೆ. ಇಸ್ ಇಟ್ ಕ್ಲಿಯರ್? ಸಾವಿತ್ರಿಬಾಯಿ ಫುಲೆ. ನೆಕ್ಸ್ಟ್, ಅದಾದ ನಂತರ ಯಶವಂತ್ಸ್ ವೆಡ್ಡಿಂಗ್ ಅಂಡರ್ ಸತ್ಯಶೋಧಕ ಸಮಾಜ ವಿಚ್ ವಾಸ್ ನೋನ್ ಆಸ್, ವಿಚ್ ಅಂದರೆ ಯಾವುದು? ಇದಾಗ್ತದ. ಯಾವುದು? ಸತ್ಯಶೋಧಕ ಸಮಾಜ ಅಂತ ಕರಿತೀವಿ. ಸತ್ಯಶೋಧಕ ಸಮಾಜ. ವಿಚ್ ವಾಸ್ ಆಲ್ಸೋ ನೋನ್ ಆಸ್ ಟ್ರುತ್ ಸೀಕರ್ ಸೊಸೈಟಿ. ಶಿ ಬಾಟ್ ಹರ್ ಸನ್ಸ್ ಫಿಯಾನ್ಸೆ ಹೂ ಸ್ಟೇಡ್ ವಿತ್ ಹರ್ ಬಿಫೋರ್ ದ ವೆಡ್ಡಿಂಗ್. ಹೂ ಅಂದರೆ ಯಾರೋ? ಇವರು, ಸನ್ಸ್ ಫಿಯಾನ್ಸೆ. ಸೊ ನೀವು ಫಿಯಾನ್ಸಿ ಅಂತ ಬರೀಬೋದು, ಸನ್ಸ್ ಫಿಯಾನ್ಸಿ ಅಂತ ಬರೀಬೋದು. ದೀಸ್ ಆರ್ ದಿ ಕರೆಕ್ಟ್ ಆನ್ಸರ್ಸ್. ಕಮಿಂಗ್ ಟು ಡೈಲಾಗ್ ರೈಟಿಂಗ್, ಸೇಲ್ಸ್ ಮ್ಯಾನೇಜರ್ ಗುಡ್ ಮಾರ್ನಿಂಗ್. ಇದೇನದ? ಸನ್ನಿಧಿ ಗೋಸ್ ಟು ಅ ಮೊಬೈಲ್ ಶಾಪ್. ಎಲ್ಲಿ ಹೋಗ್ತಾ ಇದ್ದಾರೆ ಅವರು? ಮೊಬೈಲ್ ಶಾಪ್ಗೆ ಹೋಗ್ತಾ ಇದ್ದಾರೆ, ಟು ಬೈ ಅ ಫೋನ್. ಸೊ ಅದು ಮೊಬೈಲ್ ಅಂಗಡಿಗೆ ಹೋಗ್ತಾ ಇದ್ದಾರೆ ಮೊಬೈಲನ್ನು ತರಲಿಕ್ಕೆ. ಸೇಲ್ಸ್ ಮ್ಯಾನೇಜರ್ ಹೇಳ್ತಾನೆ ಗುಡ್ ಮಾರ್ನಿಂಗ್ ಮ್ಯಾಮ್, ಕ್ಯಾನ್ ಐ ಹೆಲ್ಪ್ ಯು? ಸೊ ಸನ್ನಿಧಿ ಹೇಳ್ತಾರೋ ಅಗ್ರೀಯಿಂಗ್, ಎಸ್ ಅಗ್ರೀಯಿಂಗ್ ಅಂದರೆ ಎಸ್ ಆಗಬೇಕು, ಬಿಕಾಸ್ ಅವ್ರು ಒಪ್ಕೊಳ್ತಾ ಇದ್ದಾರೆ, ಎಸ್. ಆ್ಯಂಡ್ ಸೀಕಿಂಗ್ ಇನ್ಫಾರ್ಮೇಷನ್, ಆಸ್ಕಿಂಗ್. ಸೊ ಏನು ಕೇಳಬೇಕು? ಅಥವಾ ವಿಚ್ ಮೊಬೈಲ್, ವಿಚ್ ಫೋನ್ ಈಸ್, ವಿಚ್ ವೆರೈಟಿ ಆಫ್ ಫೋನ್ಸ್ ಡು ಯು ಹ್ಯಾವ್, ಈ ರೀತಿಯೂ ಕೇಳಬಹುದು. ವಿಚ್ ವೆರೈಟೀಸ್ ಆಫ್ ಫೋನ್ ಡೂ ಯು ಹ್ಯಾವ್. ಇಲ್ಲಿ ಸೀಕಿಂಗ್ ಅನ್ನೋ ಕಾರಣಕ್ಕಾಗಿ ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ಮಾಹಿತಿಯನ್ನು ಕೇಳ್ತಾರೆ. ಹಾಗಾಗಿ ವಿಚ್ ವೆರೈಟೀಸ್ ಆಫ್ ಫೋನ್ ಡೂ ಯು ಹ್ಯಾವ್ ಅಂತೇಳಿ ಒಂದು ಸ್ವಲ್ಪ ಅದು ಪರ್ಸನ್ ಟು ಪರ್ಸನ್ ಚೇಂಜ್ ಕೂಡ ಆಗ್ಬೋದು ಆನ್ಸರ್. ಅದಾದ ನಂತರ ವಿಚ್ ಬ್ರ್ಯಾಂಡ್ ವುಡ್ ಯು ಲೈಕ್ ಟು ಸಿ ಅಂತೇಳಿ ಮ್ಯಾನೇಜರ್ ತಾನು ಈ ರೀತಿ ಕ್ವಶನ್ ಕೇಳಿದಾಗ ಇವ್ರೇನು ಮಾಡ್ತಾ ಇದ್ದಾರೆ? ಸನ್ನಿಧಿ ಗಿವಿಂಗ್ ಆಪ್ಷನ್ಸ್ ಅಂದರೆ ಅವರು ಆಯ್ಕೆಗಳನ್ನು ಹೇಳ್ತಾ ಇದ್ದಾರೆ. ಐ ವುಡ್, ಇಲ್ಲಿ ವುಡ್ ಅದ, ಸೊ ಹಾಗಾಗಿ ಇಲ್ಲಿ ವುಡ್. ಐ ವುಡ್ ಲೈಕ್ ಟು ಸಿ ಸ್ಯಾಮ್ಸಂಗ್ ಮೊಬೈಲ್ಸ್. ಐ ವುಡ್ ಲೈಕ್ ಟು ಸಿ ಸ್ಯಾಮ್ಸಂಗ್ ಮೊಬೈಲ್ಸ್. ಬಿಕಾಸ್ ಏನು ಕೇಳ್ತಾನೆ ಮ್ಯಾನೇಜರ್? ಬ್ರ್ಯಾಂಡ್ ಕೇಳಕತ್ತಾನೆ. ಸೊ ಯಾವುದಾದ್ರೂ ಒಂದು ಬ್ರ್ಯಾಂಡ್, ನಾನು ಸ್ಯಾಮ್ಸಂಗ್ ಬ್ರ್ಯಾಂಡ್ ತಗೋತಾ ಇದ್ದೀನಿ, OnePlus ತೊಗೋಬೋದು, ಐಫೋನ್ ತೊಗೋಬೋದು. ಯು ಕ್ಯಾನ್ ಬೈ ದಿಸ್ ನ್ಯೂ ಮಾಡೆಲ್ ಮ್ಯಾಮ್, ಇಟ್ಸ್ ನೈಸ್ ಅಂತ ಸೇಲ್ಸ್ ಮ್ಯಾನೇಜರ್ ಹೇಳ್ತಾನೆ. ಸನ್ನಿಧಿ ಅಗ್ರೀಸ್ ಅಂದರೆ ಒಪ್ಕೊಳ್ತಾ ಇದ್ದಾರೆ, ಎಸ್ ಅಂತ ಹೇಳಿ ಥ್ಯಾಂಕ್ ಯು ಅಂತಲೂ ಅನ್ಬೋದು. ಥ್ಯಾಂಕ್ ಯು, ಎಸ್ ಯು ಕ್ಯಾನ್ ಬೈ ದಿಸ್ ಮಾಡೆಲ್ ಅಂತ ಹೇಳ್ತಾರೆ, ಒಪ್ಕೊಳ್ತಾ ಇದ್ದಾರೆ, ಎಸ್ ಐ ವಿಲ್ ಬೈ ಅಂತ ಥ್ಯಾಂಕ್ ಯು ಅಂತ ಹೇಳ್ಬೋದು. ಈ ರೀತಿ ಡೈಲಾಗ್ ರೈಟಿಂಗ್ ಆಗ್ತದೆ. ಅದಾದ ನಂತರ ರಿಪೋರ್ಟ್ ದಿ ಕಾನ್ವರ್ಸೇಷನ್ ಹೆಂಗೆ ಬರ್ತದೆ? ಜೊನೈಟೋ, ಯು ಕ್ಯಾನ್ ಸಿಟ್ ಹಿಯರ್ ಸೆನರ್, ದೇರ್ ಈಸ್ ಓನ್ಲಿ ಅ ಲೇಡಿ ಅಂತ ಹೇಳಕತ್ತಾರೆ. ಸೊ ಯಾರು ಹೇಳಿದ್ರು? ಜೊನೈಟೋದವ್ರು ಯಾರು ಹೇಳಿದ್ರು? ಡಾನ್ ಗಾಂಜಲೋ ಹೇಳ್ತಾ ಇದ್ದಾರೆ. ಡಾನ್ ಗಾಂಜಲೋ ಏನು ಹೇಳ್ತಾ ಇದ್ದಾನಪ್ಪ ಅಂದರೆ ಐ ವಾಂಟ್ ಜೊನೈಟೋ, ಐ ವಾಂಟ್ ಅ ಬೆಂಚ್ ಟು ಮೈ ಸೆಲ್ಫ್.
ಸೊ ಹೆಂಗೆ ಬರ್ತದೆ, ಜುನೈಟೋ ಟೋಲ್ಡ್ ಡಾನ್ ಗೊಂಜಲೋ, ಜುನೈಟೋ ಟೋಲ್ಡ್ ಡಾನ್ ಗೊಂಜಲೋ ಟು ಏನಂತ ಹೇಳ್ತಾನೋ ದ್ಯಾಟ್ ಹಿ ಕುಡ್, ಇಲ್ಲಿ ಕ್ಯಾನ್ ಅದ, ಸೊ ಇದೇನಾಗಬೇಕು ಕುಡ್ ಸಿಟ್ ಹಿಯರ್ ಅದ, ಇದೇನಾಗಬೇಕು ದೇರ್. ಜುನೈಟೋ ಟೋಲ್ಡ್ ಡಾನ್ ಗೊಂಜಲೋ ದ್ಯಾಟ್ ಯು ಅದ, ಸೊ ಯು ಅಂದ್ರೆ ಏನಾಗಬೇಕು ಇಲ್ಲಿ ಹಿ ಕುಡ್ ಸಿಟ್ ದೇರ್, ಹಿಯರ್ ಬದಲಿ ದೇರ್ ಆಗಬೇಕು. ಇಸ್ ಇಟ್ ಕ್ಲಿಯರ್? ಆಸ್ ದೇರ್ ವಾಸ್, ಇಲ್ಲಿ ಆಸ್ ಫುಲ್ ಸ್ಟಾಪ್ ತೆಗೆದು ಆಸ್ ದೇರ್ ಈಸ್ ಅಲ್ಲ, ಏನು ವಾಸ್ ಓನ್ಲಿ ಎ ಲೇಡಿ. ಜುನೈಟೋ told to Don Gonzalo that he could sit there as there was only a lady. Next, ಇವರೇನು ಹೇಳತ್ತಾನು, ಐ ವೋಂಟ್ ಅನ್ನಕತ್ತಾನ, ಹಾಗಾಗಿ ಏನು ಅನ್ವಿಲ್ಲಿಂಗ್ ಅಥವಾ ಡಿಸ್ಅಗ್ರೀಯಿಂಗ್ ಆಯಿತು. ಡಾನ್ ಗಂಜಲೋ ರಿಪ್ಲೈಡ್ ಅನ್ವಿಲ್ಲಿಂಗ್ಲಿ ಅಥವಾ ಡಾನ್ ಗಂಜಲೋ ಎಕ್ಸ್ಪ್ರೆಸ್ಡ್ ಈಸ್ ಅನ್ವಿಲ್ಲಿಂಗ್ನೆಸ್ ಆ್ಯಂಡ್ ಸೆಡ್, ಏನಂತ ಹೇಳಿದ ಸೆಡ್, ಐ ಅಂದರೆ ಯಾರು ಹಿ, ಅಂದರೆ ಡಾನ್ ಗಂಜಲೋ ಹಿ, ಆ್ಯಂಡ್ ಸೆಡ್ ಹಿ ವುಡ್ ನಾಟ್, ಇಲ್ಲಿ ವಾಂಟ್ ಅದ, ಸೊ ಏನಾಗಬೇಕು ವುಡ್ ನಾಟ್, ಇಲ್ಲಿ ಓಂಟ್ ಅದ, ಸಾರಿ ಇಲ್ಲಿ ಓಂಟ್ ಅದಲ್ಲ, ಸೊ ಹಾಗಾಗಿ ಇದು ವುಡ್ ನಾಟ್. ಅನ್ಎಕ್ಸ್ಪ್ರೆಸ್ಡ್ ಇಸ್ ವಿಲ್ಲಿಂಗ್ನೆಸ್ ಆ್ಯಂಡ್ ಸೆಡ್ ಹಿ ವುಡ್ ನಾಟ್, ಹೈ ಬದಲಿ ಇ, ಹಿ ವುಡ್ ನಾಟ್ ಆ್ಯಂಡ್ ಹಿ ವಾಂಟೆಡ್, ವಾಂಟ್ ಅದ, ಸೊ ಇದೇನಾಗಬೇಕು ವಾಂಟೆಡ್, ಹಿ ವಾಂಟೆಡ್ ಅ ಬೆಂಚ್ ಟು ಹಿಮ್ಸೆಲ್ಫ್, ಸೇಮ್ ಆಸ್ ಇಟ್ ಈಸ್. ಹಿ ಐ ಬದಲಿ ಹಿ, ವಾಂಟ್ ಬದಲಿ ವುಡ್ ನಾಟ್, ಜುನೈಟೋ he wanted a bench to my ಅಲ್ಲ, my ಬದಲಿ himself. Is it clear? Next, Junaito ಏನು ಹೇಳ್ತಾನೀಗ, Junaito replied that there was none, that there is ಬದಲಿ was, only one letter change ಆಗ್ತದೆ, that there was none. ಅದಾದ ನಂತರ Don Gonzalo told that one over there ಈಸ್ ಬದಲಿ ಏನಾಗಬೇಕು, ಎಲ್ಲ ಸೇಮ್ ಅದ, ದ್ಯಾಟ್ ಒನ್ ಓವರ್ ದೇರ್ ಅಂದರೆ ಅಗೇನ್ ಅಲ್ಲಿದು, ಸೊ ಈಸ್ ಅನ್ನು ತೆಗೆದು ವಾಸ್ ಮೈನ್ ಅಂದರೆ ವಾಸ್ ಹೀಸ್ ಅಂತ ಆಗಬೇಕು. ಈ ರೀತಿ ರಿಪೋರ್ಟ್ ಬರ್ತದೆ. ಕ್ಲಿಯರ್? ನೆಕ್ಸ್ಟ್, ನೋಟ್ ಮೇಕಿಂಗ್ ವಾಸ್ ಆಲ್ಸೋ ವೆರಿ ಈಸಿ. ಸೊ ಫಸ್ಟ್ ಯಾವ್ದು ಬರ್ತದೆ ಇಲ್ಲಿ, ಡೆಕ್ಕನ್ ಹೆರಾಲ್ಡ್ ಫಸ್ಟ್ ಬರೋದು, ಡೆಕ್ಕನ್ ಹೆರಾಲ್ಡ್. ಅದಾದ ನಂತರ ಇಲ್ಲಿ ಎರಡನೇದು ನಂದಿ ಇನ್ಸ್ಪೈರ್ಡ್ ಬೈ KN ಗುರುಸ್ವಾಮಿ. ಅದಾದ ನಂತರ ಫೌಂಡ್ ಇನ್, ಎಲ್ಲೆಲ್ಲಿ ಫೌಂಡ್ ಇನ್ ಇಲ್ಲಿ ಎರಡು ಕೊಟ್ರೆ, ಎರಡು ಜಾಗ ಕೊಟ್ಟಾರ್ರಿ. ಸೊ ಇಲ್ಲದ ನೋಡ್ರಿ, ಫೌಂಡ್ ಇನ್ ಒಂದು ಬ್ಯಾಂಗ್ಳೂರು ಮತ್ತೊಂದು ಮೈಸೂರು. ಅದಾದ ನಂತರ ಪೇಪರ್ ಸ್ಟಾರ್ಟೆಡ್ ಬೈ, ಎಲ್ಲದ ಸ್ಟಾರ್ಟೆಡ್ ಬೈ ಇಟ್ ವಾಸ್ ಸ್ಟಾರ್ಟೆಡ್ ಬೈ, ವೇಟ್ ಇನ್ಸ್ಪೈರ್ಡ್ ಬೈ ಚೇಂಜ್ ಆಗಬೇಕು, ಜಸ್ಟ್ ಅ ಮಿನಿಟ್, ಇದು ರಾಂಗ್ ಆಗ್ತದೆ ಇಲ್ಲಿ, ಇನ್ಸ್ಪೈರ್ಡ್ ಬೈ ಅಲ್ಲ, ಇಲ್ಲದ ಇನ್ಸ್ಪೈರ್ಡ್ ಬೈ ಎಲ್ಲಿ, ಇನ್ಸ್ಪೈರ್ಡ್ ಬೈ majestic carved sacred bulls. The answer should be this type. Is it clear? Okay, next, ಬೆಂಗಳೂರು ಆ್ಯಂಡ್ ಮೈಸೂರು ಪೇಪರ್ ಸ್ಟಾರ್ಟೆಡ್ ಬೈ, ಯಾರು ಸ್ಟಾರ್ಟ್ ಮಾಡಿರೋದನ್ನು, ಇದನ್ನು ಸ್ಟಾರ್ಟ್ ಮಾಡಿದ್ದು KN ಗುರುಸ್ವಾಮಿ. ಅದಾದ ನಂತರ ಟೂ ಮೋರ್ ಪಬ್ಲಿಕೇಶನ್ಸ್ ಎಲ್ಲೆಲ್ಲಿ, ಸುಧಾ ಮತ್ತೊಂದು ಮಯೂರ. ಸೊ ಟೂ ಪಬ್ಲಿಕೇಶನ್ಸ್ ಯಾವ್ಯಾವು, ಒಂದು ಸುಧಾ ಆಗಿರ್ತದ, ಮತ್ತೊಂದು ಮಯೂರ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಆರ್ ದಿ ನೋಟ್ ಮೇಕಿಂಗ್ ಆನ್ಸರ್ಸ್. ಕಮಿಂಗ್ ಟು ಲೆಟರ್ ರೈಟಿಂಗ್ ಇಲ್ಲಿ ನಾನು ನಿಮ್ಗೆ ಬರೋದು ತೋರಿಸ್ತೀನಿ ಯಾವ ರೀತಿ ಇರಬೇಕು. ಏನು ಕೇಳಾಕತ್ತಾರಪ್ಪ ಅಂದರೆ ಇಲ್ಲಿ ವಾಂಟೆಡ್ ಫಾರ್ ದಿ ಪೋಸ್ಟ್ ಆಫ್ ಮ್ಯಾನೇಜರ್, ಕ್ವಾಲಿಫಿಕೇಶನ್ ಎನಿ ಡಿಗ್ರಿ ಇರಬೇಕು, ಕನ್ನಡ ಮತ್ತು ಇಂಗ್ಲೀಷ್ ಬರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು 2 ವರ್ಷ. ಸೊ ಮೇನ್ ಕಂಟೆಂಟ್ಸ್ ಏನು, ಡಿಗ್ರಿ ಎನಿ, ಕನ್ನಡ ಇಂಗ್ಲೀಷ್ ಬರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು, 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊ ಅದನ್ನೆಲ್ಲವೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ಬೇಕು. XY ಅಂತ ಡೇಟ್ ಹಾಕ್ತಾ ಇದೀವಿ, ಟು ಅಡ್ರೆಸ್ನ ಹಾಕ್ತಾ ಇದೀವಿ, ರೆಸ್ಪೆಕ್ಟೆಡ್ ಹಾಕ್ತಾ ಇದೀವಿ, ಸರ್ ಮೇಡಮ್, ಸಬ್ಜೆಕ್ಟ್ ಹಾಕಬೇಕು, ರೆಫರೆನ್ಸ್ ಹಾಕಬೇಕು. ಅದಾದ ನಂತರ ವಿತ್ ದ ಅಬೌವ್ ಸೈಟೆಡ್ ಅಡ್ವರ್ಟೈಸ್ಮೆಂಟ್ ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜರ್ ಅಟ್ ಯುವರ್ ಫರ್ಮ್. ಸೊ ನೆಕ್ಸ್ಟ್ ಏನು ಕೇಳಾಕತ್ತಾರೋ, ಮ್ಯಾನೇಜರ್, ಆಮೇಲೆ ಏನು ಕ್ವಾಲಿಫಿಕೇಶನ್ ಡಿಗ್ರಿ ಆಗಿರಬೇಕು. ಸೊ ಇಲ್ಲಿ ಏನು ಬರೀಬೇಕು, ಐ ಹ್ಯಾವ್ ಕಂಪ್ಲೀಟೆಡ್ ಮೈ BCom, ಎನಿ ಡಿಗ್ರಿ ಅಂತ ಹೇಳ್ತಾರೆ, ನಾವು BCom ಅಂತ ಆಗ್ತದೆ. ನೀವು ಎನಿ ಡಿಗ್ರಿ BCA, BBA, BSc, ಎನಿ ಯು ಕ್ಯಾನ್ ಅಪ್ಲೈ ಇನ್ ಫಸ್ಟ್ ಕ್ಲಾಸ್. ಐ ಆಮ್ ವೆರಿ ಗುಡ್ ಅಟ್ ಸ್ಪೀಕಿಂಗ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ಬಿಕಾಸ್ ಅವ್ರು ಏನು ಕೇಳಾಕತ್ತಾರೆ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ನಾಲೆಜ್ ಇರಬೇಕು, ಹಾಗಾಗಿ ಇಲ್ಲಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಹೇಳಾಕತ್ತಾರೆ. ಸೊ ಐ ಹ್ಯಾವ್ ಆಲ್ಸೋ ಡನ್ ಕಂಪ್ಯೂಟರ್ ಕೋರ್ಸ್ ಆಫ್ 1 year, ಕಂಪ್ಯೂಟರ್ ಕೋರ್ಸನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದಾದ ನಂತರ 2 years ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಾಕತ್ತಾರೆ. ಐ ಪೊಸೆಸ್ ಎಕ್ಸ್ಪೀರಿಯನ್ಸ್ ಆಫ್ 3 years, ಅವ್ರು 2 ಅಂತ ಹೇಳಿದ್ರೆ ನಾನು 3 ಅಂತ ಹೇಳ್ತೀನಿ. 3 years ಇನ್ ಹಿಂದೂಸ್ತಾನ್ ಕಂಪನಿ, ಎನಿ ಕಂಪನಿಯನ್ನು ಬರೀಬೋದು, ಹಿಂದೂಸ್ತಾನ್ ಕಂಪನಿ. ಐ ವರ್ಕ್ಡ್ ಆಸ್ ಮ್ಯಾನೇಜರ್ ಇನ್ ದಟ್ ಫರ್ಮ್. I hope I meet all the requirements. I have attached a resume along with this letter. ಈ ರೀತಿ ಬರೀಬೇಕು.
ಅವ್ರೇನು ಹೇಳ್ಯಾರಲ್ಲ ಇವೆಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಬೇಕು. ಎನಿ ಡಿಗ್ರಿ ಇರಬೇಕು, ಕನ್ನಡ ಇಂಗ್ಲೀಷ್ ನಾಲೆಜ್ ಇರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು, 2 years ಎಕ್ಸ್ಪೀರಿಯನ್ಸ್ ಇರಬೇಕು. ಈ ರೀತಿ ಬರೀಬೇಕು. ಅದಾದ ನಂತರ ಲಾಸ್ಟ್ ಥ್ಯಾಂಕಿಂಗ್ ಯು, ಯುವರ್ಸ್ ಫೇತ್ಫುಲಿ, ನೇಮ್ ಅಡ್ರೆಸ್, ಆಮೇಲೆ ಒಂದು ಸಿಗ್ನೇಚರ್. ಇದರ ಜೊತೆಗೆ ಒಂದು ರೆಸ್ಯೂಮನ್ನು ಕೂಡ ನೀವು ಬರೀಬೇಕು. ಸೊ ರೆಸ್ಯೂಮ್ನಲ್ಲಿ ಏನು ಇನ್ವಾಲ್ವ್ ಮಾಡಬೇಕು, ನೇಮ್ ಇರಬೇಕು, ಅಡ್ರೆಸ್ ಇರಬೇಕು, ಆಮೇಲೆ ನೀವು SSLC ಎಲ್ಲಿ ಮುಗಿಸಿದ್ರಿ, PUC, ಆಮೇಲೆ ನಿಮ್ಮ ಡಿಗ್ರಿ ಎಲ್ಲಿ ಮುಗಿಸಿದ್ರಿ, ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ ಇದನ್ನು ಬರೆಯೋತಕ್ಕದ್ದು ರೆಸ್ಯೂಮ್ನಲ್ಲಿ. ಅಂದಾಗ ನಿಮಗೆ 5 marks ಸಿಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ವೆರಿ ಈಸಿಯೆಸ್ಟ್ ಕ್ವಶನ್ ಪೇಪರ್ ಇತ್ತು. ಸೊ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಿ ಅಂತ ಭಾವಿಸ್ತೀನಿ. ಸೈನ್ಸ್ದವ್ರಿಗೆ ನಾಳೆ ನೆಕ್ಸ್ಟ್ ಪೇಪರ್ ಕೆಮಿಸ್ಟ್ರಿ ಅದ ಆನ್ ಫ್ರೈಡೇ, ಆ್ಯಂಡ್ ಕಾಮರ್ಸ್ದವ್ರಿಗೆ ನೆಕ್ಸ್ಟ್ ಪೇಪರ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್ದವ್ರಿಗೆ ಎಕನಾಮಿಕ್ಸ್ ಅದ ಆನ್ ಸ್ಯಾಟರ್ಡೇ, ಇಫ್ ಐ ಆಮ್ ನಾಟ್ ರಾಂಗ್, ದಟ್ ಈಸ್ ಆನ್ 16th of March. ಸೊ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಡಿಯೋಸನ್ನು ಮಾಡಿ ಹಾಕುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಹ್ಯಾವ್ ಅ ಗುಡ್ ಡೇ.